ಎಲ್ರಿಗೂ ನಮಸ್ಕಾರ. ಸೀಮಂತದ ವ್ಲಾಗ್ ಅಪ್ಲೋಡ್ ಮಾಡಿ ಅಂತ ಪ್ರತಿಯೊಬ್ರು ಕೇಳ್ತಾ ಇದ್ರಿ. ಎಸ್, ಈ ವಿಡಿಯೋ ನಿಮ್ಮೆಲ್ರಿಗೋಸ್ಕರ. ಈ ವಿಡಿಯೋ ನನ್ನ ಸೀಮಂತದ ಮೇಕಪ್ ವಿಡಿಯೋ ಆಗಿರುತ್ತೆ. ಅಂಡ್ ಮೇಕಪ್ ಆರ್ಟಿಸ್ಟ್ ಅಂಡ್ ಹೇರ್ ಸ್ಟೈಲ್ ಆರ್ಟಿಸ್ಟ್ ಬ್ಯಾಂಗ್ಳೂರಿಂದ ಬಂದಿದ್ರು. ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಬ್ರಿಗೂ. ಝೂಮಲ್ಲಿ ಇದೆಯಾ? 1x. 1x ಇರಲಿ. ಎಂತ ಇವ್ರಿಗೆ ಹಾಲೇನಾದರೂ ನೋಡು. ಹಾಲು ಏನು ಬೇಡ. ಇಲ್ಲ, ನೀವು ತಗೊಳ್ಳಿ. ನಾನು ಕುಡಿತಾ ಇದ್ದದ್ದು ಹಾಲು. ಇಶು ಅಲ್ಲಿ ಲಾವಣ್ಯಂಟಿಯಲ್ಲಿ ಚಿನಿ ನೀನು ಆಯ್ ಮಾಡು. ನನಗೆ ಮೇಕಪ್ ಮಾಡ್ಕೊಟ್ಟಿದ್ದು ಗೀತಾ ಅವರು, ಹಾಗೆ ಹೇರ್ ಸ್ಟೈಲ್ ಮಾಡ್ಕೊಟ್ಟಿದ್ದು ಹರ್ಷಿತಾ ಅಂತ ಹೇಳಿ. ಪಾಪ ಇಬ್ರು ಬ್ಯಾಂಗ್ಳೂರಿಂದ ಮಾರ್ನಿಂಗ್ 5:30ಗೆನೆ ನಮ್ಮ ಮನೆಗೆ ಬಂದಿದ್ರು. ಬ್ಯಾಂಗ್ಳೂರಿಂದ ಮಧುಗಿರಿಗೆ ಬಂದು ನನ್ನ ರೆಡಿ ಮಾಡಿದ್ರು. ಅಂಡ್ ಎಲ್ರು ಹೇಳ್ತಾ ಇದ್ರು ತುಂಬಾ ಚೆನ್ನಾಗಿದೆ ಮೇಕಪ್ ಅಂಡ್ ಹೇರ್ ಸ್ಟೈಲ್ ಅಂತ ಹೇಳಿ. ತುಂಬಾನೇ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡ್ತಾ ಇದ್ರು. ಮೇಕಪ್ ತುಂಬಾ ನ್ಯಾಚುರಲ್ ಆಗಿ ಬಂದಿದೆ ಅಂತ ಎಲ್ರು ಹೇಳ್ತಾ ಇದ್ರು. ಅಂಡ್ ಹೇರ್ ಸ್ಟೈಲು ಅಷ್ಟೇ, ನನ್ಗೆ ಸ್ವಲ್ಪನೂ ಹೇರ್ ಫಾಲ್ ಆಗಿರ್ಲಿಲ್ಲ. ಹೇರ್ ಸ್ಟೈಲ್ ನೆಲ್ಲ ರಿಮೂವ್ ಮಾಡಿದಾಗ ಅಷ್ಟು ನೀಟ್ ಆಗಿ ಹ್ಯಾಂಡಲ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್ ಗೀತಾ ಅಂಡ್ ಹರ್ಷಿತಾ. ಗೀತಾ ಅವರು ಯೂಸ್ ಮಾಡ್ತಿದ್ದ ಪ್ರತಿ ಒಂದು ಮೇಕಪ್ ಪ್ರಾಡಕ್ಟ್ ಒಳ್ಳೆ ಬ್ರ್ಯಾಂಡ್ ಪ್ರಾಡಕ್ಟ್ ನೇ ಯೂಸ್ ಮಾಡ್ತಾ ಇದ್ರು. ಆಲ್ಮೋಸ್ಟ್ ಮೇಕಪ್ ಅಂಡ್ ಹೇರ್ ಸ್ಟೈಲ್ ಕಂಪ್ಲೀಟ್ ಆಗ್ತಾ ಇದೆ. ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಮೇಕಪ್ ಅಂಡ್ ಹೇರ್ ಸ್ಟೈಲ್. ಪ್ರತಿಯೊಬ್ರು ಹೇಳ್ತಾ ಇದ್ರು ತುಂಬಾ ನ್ಯಾಚುರಲ್ ಆಗಿ ಕಾಣ್ತಾ ಇದೆಯಾ, ತುಂಬಾ ಮುದ್ದಾಗಿ ಕಾಣ್ತಿದ್ಯಾ ಅಂತ. ಅಂಡ್ ಈ ವಿಡಿಯೋ ಎಲ್ಲ ತುಂಬಾ ಲೇಟ್ ಆಗೋಯ್ತು ಅಪ್ಲೋಡ್ ಮಾಡೋದು, ಬಿಕಾಸ್ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಯ್ತು. ಯಾಕೆಂದ್ರೆ ವೆದರ್ ಕೂಡ ಚೆನ್ನಾಗಿಲ್ಲ. ಮಳೆಯಲ್ಲಿ ಸ್ವಲ್ಪ ನೆನೆದ್ಬಿಟ್ಟೆ, ಅಷ್ಟಕ್ಕೇನೆ ಶೀತ ಕೆಮ್ಮು ಎಲ್ಲ ಸ್ಟಾರ್ಟ್ ಆಗೋಯ್ತು. ಸೊ ಹಾಗಾಗಿ ಯಾವ್ದೂ ವ್ಲಾಗ್ ನ ಎಡಿಟ್ ಮಾಡೋದಕ್ಕೂ ಆಗ್ಲಿಲ್ಲ, ವಾಯ್ಸ್ ಓವರ್ ಕೊಡೋದಕ್ಕೂ ಆಗ್ಲಿಲ್ಲ. ಅಂಡ್ ಈಗ ಟೈಮ್ ಸಿಕ್ತು, ಸೊ ಹಾಗಾಗಿ ಈ ವಿಡಿಯೋನ ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅಂಡ್ ಹೇರ್ ಸ್ಟೈಲ್ ಮುಗೀತು, ಆಲ್ಮೋಸ್ಟ್ ಮೇಕಪ್ ಮುಗೀತು, ಇನ್ನ ಸ್ಯಾರಿ ವೇರ್ ಮಾಡೋದಷ್ಟೇನೆ. ಆ್ಯಕ್ಚುಲಿ ಸೀಮಂತದ ಕಂಪ್ಲೀಟ್ ವ್ಲಾಗ್ನ ಅಪ್ಲೋಡ್ ಮಾಡೋದಕ್ಕೆ ನನಗೆ ಇನ್ನೂ ವಿಡಿಯೋ ಕ್ಲಿಪ್ ಸಿಕ್ಕಿಲ್ಲ. ಅಂದರೆ ಚೌಟ್ರಿಲಿ ಏನೇನು ಕ್ರಮ ಆಯಿತು, ಯಾವ ರೀತಿ ನನ್ನ ಸೀಮಂತ ಆಯಿತು ಅಂತ ಹೇಳಿಬಿಟ್ಟು. ಬಿಕಾಸ್ ಬೆಂಗಳೂರಿಂದ ಕರೆಸಿದ್ದು, ಸೊ ಹಾಗಾಗಿ ಅವರು ಬ್ಯುಸಿ ಇದ್ದಾರೆ. ಆ್ಯಂಡ್ ನಾನು ಬೆಂಗಳೂರಿಗೆ ಹೋಗ್ಬಿಟ್ಟು ಕ್ಲಿಪ್ಸ್ನ ಕಲೆಕ್ಟ್ ಮಾಡ್ಕೊಳಕ್ಕೆ ಆಗ್ತಿಲ್ಲ. ಬಿಕಾಸ್ ಫೋಟೋಗ್ರಾಫರ್ ಅವರ ಸ್ಟುಡಿಯೋದಲ್ಲಿರುವಂಥ ಸಿಸ್ಟಮು ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಸೊ ಹಾಗಾಗಿ ಕ್ಲಿಪ್ಗಳನ್ನ ನಾನು ನಿಮಗೆ ಕಳ್ಸೋದಕ್ಕೆ ಆಗ್ತಿಲ್ಲ. ಏನಾದರೂ ಪೆನ್ ಡ್ರೈವ್ ಏನಾದರೂ ತೊಗೊಂಡು ಬಂದರೆ ನಾನು ಪೆನ್ ಡ್ರೈವ್ಗೆ ಡಂಪ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಸೊ ನಾನು ಬೆಂಗಳೂರಿಗೆ ಹೋಗಿಲ್ಲ, ಹಾಗಾಗಿ ನನಗೂ ಕ್ಲಿಪ್ಗಳು ಯಾವುದು ಸಿಕ್ಕಿಲ್ಲ. ಜಸ್ಟ್ ಒಂದು ರೀಲ್ನ ಪಾಪ ಅವರು ಹಂಗೂ ಕೂಡ ರೆಡಿ ಮಾಡಿಕೊಟ್ರು. ಶ್ರೀನಿಧಿ ಅಂತ ನನ್ನ ಹೈಸ್ಕೂಲ್ ಫ್ರೆಂಡು, ಅವ್ರದ್ದು ಇನ್ಸ್ಟಾಗ್ರಾಮ್ ಅಲ್ಲಿ ಥ್ರೆಡ್ ಬ್ಯಾಂಗಲ್ ಪೇಜ್ ಇದೆ. ಸೊ ನಾನು ಕೂಡ ನನ್ನ ಸೀಮಂತಕ್ಕೆ ವೇರ್ ಮಾಡಿದಂತ ಬ್ಯಾಂಗಲ್ಸ್ ನ ಶ್ರೀನಿಧಿ ಅವ್ರ ಹತ್ರನೇ ಆರ್ಡರ್ ಕೊಟ್ಟು ಮಾಡಿಸ್ಕೊಂಡಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು ಡಿಸೈನ್ಸ್. ತುಂಬಾ ಜನ ಕೇಳಿದ್ರು ಎಲ್ಲಿ ಮಾಡಿಸ್ಕೊಂಡ್ರಿ ಅಂತ. ಅಂಡ್ ತುಂಬಾ ಜನ ಆರ್ಡರ್ ಕೂಡ ಕೊಟ್ರು ಅವರ ವರ್ಕ್ ನೋಡಿ. ತುಂಬಾ ಚೆನ್ನಾಗಿತ್ತು ಬ್ಯಾಂಗಲ್ ಡಿಸೈನ್ಸ್ ಎಲ್ಲ. ಅಂಡ್ ನಿಮಗೂ ಕೂಡ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ, ಆಯ್ತಾ. ಅಂಡ್ ಫೈನಲಿ ರೆಡಿ ಆಗಿದ್ದಾಯ್ತು. ಆಕ್ಚುಲಿ ನಾನ್ ಅನ್ಕೊಂಡಿದ್ದು ಒಂದು 7:30 ಅಷ್ಟ್ರಲ್ಲಿ ರೆಡಿ ಆಗ್ಬಿಟ್ಟು ಸ್ವಲ್ಪ ಫೋಟೋ
ಫೋಟೋಶೂಟ್ ಎಲ್ಲ ಮಾಡಿಸ್ಕೊಳ್ಳೋಣ ಅಂತ ಅನ್ಕೊಂಡೆ, ಬಟ್ ಅದು 8:15 ಆಗೇ ಹೋಯ್ತು ಟೈಮು. ಬಟ್ ಓಕೆ, ತಕ್ಕ ಮಟ್ಟಿಗೆ ಒಂದಷ್ಟು ಫೋಟೋಶೂಟ್ ಆಯ್ತು. ಅಂದ್ರೆ ನಾನು ಮನೆಯಲ್ಲೇ ರೆಡಿ ಆಗ್ಬಿಟ್ಟು ಚೌಟ್ರಿಗೆ ಹೋದೆ. ಯಾಕೆಂದ್ರೆ ಚೌಟ್ರಿಲಿ ಕಂಫರ್ಟಬಲ್ ಆಗುತ್ತೋ ಇಲ್ವೋ ಹರ್ಷಿತಾ ಅವ್ರಿಗಾಗಿರ್ಬೋದು ಅಥವಾ ಗೀತಾ ಅವ್ರಿಗಾಗಿರ್ಬೋದು ಅಂತ ಹೇಳಿ, ಅಂಡ್ ಮುಂಜಾನೆನೆ ಬಂದಿದ್ರಿಂದ ಮನೆಗೇನೆ ಕರೆಸ್ಕೊಂಡಿದ್ದೆ. ಸಕ್ಕದಾಗಿ ಮೇಕಪ್ ಮಾಡ್ಕೊಟ್ಟಿದ್ರು. ಒಂಥರ ನನಗೆ ನನ್ನ ಮೇಲೆ ಲವ್ ಆಗ್ತಾ ಇತ್ತು. ಅಂಡ್ ಸಂದೀಪ್ ಅಂತೂ ಏನು ಹೇಳೋದು, ಅವ್ರು ಕೊಟ್ಟಂಥ ಕಾಂಪ್ಲಿಮೆಂಟ್ ಇತ್ತಲ್ಲ, ಮೇಕಪ್ ಬಗ್ಗೆ ಆಗಿರ್ಬೋದು, ಹೇರ್ ಸ್ಟೈಲ್ ಬಗ್ಗೆ ಆಗಿರ್ಬೋದು, ಅಥವಾ ನಾನು ಕಾಣಿಸ್ತಿರೋದ್ರ ಬಗ್ಗೆ ಆಗಿರ್ಬೋದು, ಏನೋ ಒಂಥರ ಖುಷಿ ಆಗೋಯ್ತು. ಗಂಡ ಕಾಂಪ್ಲಿಮೆಂಟ್ ಕೊಟ್ಟರೆ ಹಾಗೆ ಅಲ್ವಾ ಹೆಂಡ್ತಿರ್ಗೆ. ಹಾಗೆ ಒಂದಷ್ಟು ಸೋಷಿಯಲ್ ಮೀಡಿಯಾಗಳಿಗೆ ಥ್ಯಾಂಕ್ ಯು ಸೋ ಮಚ್, ಬಿಕಾಸ್ ನನ್ನ ಪ್ರೆಗ್ನೆನ್ಸಿ ಫೋಟೋಸ್ನೆಲ್ಲ ತುಂಬ ಚೆನ್ನಾಗಿ ಶೇರ್ ಮಾಡಿದ್ರಿ. ಥ್ಯಾಂಕ್ ಯು.